ಎಲ್ಲರ ಧಾರವಾಡ ಮಂದಿ. ನಾನು ನೋಡ್ರಿ ಮತ್ತೊಂದು ಸಲ ಬಂದೇನೆ. ಇದು ನನ್ನ ಥರ್ಡ್ ವ್ಲಾಗ್. ನಾನು ಈಗ 3ನೇ ವ್ಲಾಗ್ ರೀ ಇದನ್ನ ಮಾಡೋದು. ಈಗ ಏನು ಮಾಡೋದಂದ್ರೆ ಲಕ್ಷ್ಮಣನ ಜೊತೆಗೆ ಹೊಂಟೇನಿ ರೀ. ನನ್ನ ದೋಸ್ತಿಗೆ ಒಂದು ಕರ್ಕೊಂಡು ಹೋಗ್ತೇನೆ ರೀ. ಅಲ್ಲಿಂದ ಕರ್ಕೊಂಡು ಹೋಗಿ ನೋಡ್ಬೇಕು. ಕರ್ಕೊಂಡು ಹೋಗೋಣ ನೋಡ್ರಪ್ಪ. ಎಲ್ಲರೂ ದೀಪಾವಳಿ ಸೆಲೆಬ್ರೇಷನ್ ಮಾಡಕ್ಕೆ ಹೊಂಟಿವಿ. ನಾವೆಲ್ಲ ಮುಗಿಸಿ ಮತ್ತೆ ಅಡ್ಡಾಡಕ್ಕೆ ಹೊಂಟಿವಿ. ನಾನು ನಮ್ಮ ದೋಸ್ತಿ ಏನಂತ ಎಲ್ಲ ಬರೀ ಇದಾಗ್ಬಿಟ್ಟು ಕಾಲೇಜ್ ಸೂಟಿ ಕೊಟ್ಟಿದ್ದನ್ನ ಬರೀ ಅಡ್ಡಾಡೋದು ಆಗ್ಬಿಟ್ಟಿತ್ತು. ಈಗ ಎಲ್ಲರೂ ಫಂಕ್ಷನ್ ಮಾಡಾಕ ಅವ್ನು ಒಬ್ಬನ ಕರ್ಕೊಂಡು ಹೋಗ್ಬೇಕು. ನೋಡ್ರಪ್ಪ ನಾ ಬಂದು ನಿಂತೇನೆ. ಅವ್ನು ಇನ್ನೂ ಬಂದೇ ಅಲ್ಲ. ಈಶ್ವರ ಗುಡಿ ಅಂದಿದ್ದ. ಬಂದೆ ನೋಡ್ರಿ, ಬೇಗ ತೋರಿಸ್ತೀನಿ ನೋಡ್ರಿ. ಈಶ್ವರ ಗುಡಿ ಅಂತೂ ಇಂತೂ ಬಂದ ನೋಡ್ರಿ. ಇಲ್ಲದ ನೋಡ್ರಿ ಬಸವರಾಜ್ ರೀ ಒಂದು ಹೆಸರು ನೋಡ್ರಿ. ಬಂದುಬಿಟ್ಟಾರಿ ಈಗ ರೀಸೆಂಟ್ಲಿ ಬಂದ ನೋಡ್ರಿ. ಫಸ್ಟ್ ಬ್ಲಾಗ್ ರೀ ಒಂದು. ಹಾಂ ರೀ ಬಂದೆ ನೋಡ್ರಿ. ಈಗ ಲಕ್ಷ್ಮಣ ಗುಡಿಗೆ ಹೋಗ್ತೀವಿ ರೀ. ಹೋಗಿ ಅಲ್ಲೇ ತೋರಿಸ್ತಿರ್ತಾರೆ ನೀವು. ಜಾತ್ರೆಗೆ ಕರ್ಕೊಂಡು ಬರ್ತಾನಂತ ರೊಟ್ಟಿ ಅಂಗಡಿ ಕರ್ಕೊಂಡು ಬಂದ ನಿಮಗೆ ಕೊಡೋಲ್ಲೇ ಹೆಂಗೋ ನೀ. ಅಂತೂ इंतू आए देखो जी भी फिर अभी क्या करने आए देखो. बारिश एक आने लगती थी. कभी हमारा मूड रहता तभी इनको बारिश आने का रहता. हम मंदिर को आए थे. मंदिर भी बंदी है. अभी कुछ नहीं कर सकते. चुप घर को जाने का. ಸುಮ್ಮ ಮನೆಗೆ ಹೊಟ್ಟಿದ್ವಿ ರೀ. ಆಟೋದನ್ ರಿವರ್ಸ್ ತೊಳಗು ನಮ್ಗೆ ಹಾಗಾಕ್ ಬಂದ್ರಿ. ಇಲ್ಲೇ ಹವಾನ ಇತ್ತು ನೋಡ್ರಿ. ಒಂದು ಫಿಕ್ಸ್ ಅಂತಿದ್ದೆ ನಾ. ಇವ್ನ ಮನೆಗೆ ಹೋಗ್ತಿದ್ದಿಲ್ಲ, ನಾನು ನಮ್ಮ ಮನೆಗೆ ಹೋಗ್ತಿದ್ದಿಲ್ಲ. ಇಲ್ಲೇ ಮತ್ತೀಗ ಅವನ ಮನೆಗೆ ಹೋಗಿ ರೊಟ್ಟಿ ಕೊಟ್ಟೆ. ಈಗ ಮತ್ತೆ ಜಾತ್ರೆ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಹೊಂಟೆ ನೋಡ್ರಿ. ಮತ್ತು ನಂಗೆ ಇವ್ನು ಬಿಡಕ್ಕೆ ಅಲ್ಲಿ ನಾ ಎಲ್ಲಿ ಕರ್ದಿದ್ದೆ ಅಲ್ಲೇ ಬಿಡಕ್ಕೆ ಬರಕ್ಕೆ ಬಂದಾನ್ರಿ. ನೋಡ್ರಿ ಎಲ್ಲಿ ಕರ್ಕೊಂಡ್ ಬಂದ ನೋಡ್ರಿ. ಸ್ವಲ್ಪ ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಎಂಥ ಜಾಗನೇ ಕರ್ಕೊಂಡ್ ಬಂದ ನೋಡ್ರಿ. ಜಾತ್ರೆ ಅಂತ ಕರ್ಕೊಂಡು ಇಲ್ಲಿ ಬಂದೇನ್ರಿ ಅವ್ಗೆ. ಹೌದೇನ್ರಿ. ಅಕ್ಟೋಬರಿ ನೆಕ್ಸ್ಟ್ ವಾಗ ಸಿಗೋದು ನಿಮ್ಗೆ.